ವೆಲ್ಕಮ್ ಬ್ಯಾಕ್. ಬೋರ್ವೆಲ್ಗೆ ಬಿದ್ದಿರುವ ಸಾತ್ವಿಕ್ ಕಂದನ ಬಗ್ಗೆ ಒಂದು ಸಮಾಧಾನಕರ ಸುದ್ದಿಯನ್ನ ಸತತ 12 ಗಂಟೆಗಳಿಂದ ಕಾರ್ಯಾಚರಣೆ ಮಾಡ್ತಾ ಇರುವಂತಹ ರಾಮಚಂದ್ರ ಅನ್ನೋ ಸಿಬ್ಬಂದಿ ನ್ಯೂಸ್ ಫಸ್ಟ್ ಜೊತೆಗೆ ಹಂಚಿಕೊಂಡಿದ್ದಾರೆ. ಆ ಸುದ್ದಿ ಏನು ಅಂತಂದ್ರೆ, ತಾವು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡಿ ಡ್ರಿಲ್ಲಿಂಗ್ ಮಾಡಿ ಮಗು ಇರುವಂತಹ ಜಾಗದ ಹತ್ತಿರ ಹೋದಂತಹ ಸಂದರ್ಭದಲ್ಲಿ ಅವರಿಗೆ ಮಗುವಿನ ಅಳುವಿನ ಶಬ್ದ ಕೇಳಿದೆ. ಸೊ ಈ ಅಳುವಿನ ಶಬ್ದ ಕೇಳಿದಂತಹ ರಾಮಚಂದ್ರ ಮಗುವಿನ ಅಳುವಿನ ಶಬ್ದ ಕೇಳಿ ನಮ್ಮೆಲ್ಲರಿಗೂ ಒಂದು ಸ್ವಲ್ಪ ಸಮಾಧಾನ ಆಗಿದೆ, ಮಗು ಬದುಕಿದಾನೆ ಅನ್ನುವಂತಹ ಒಂದು ಆಶಾಭಾವನೆ, ಒಂದು ಸಂತೋಷ ನಮ್ಮಲ್ಲೂ ಕೂಡ ಇದೆ ಅನ್ನೋದನ್ನು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಈ ಸುದ್ದಿಯನ್ನು ಕೇಳಿ ಈ ಸಾತ್ವಿಕ್ನ ತಂದೆ ತಾಯಿ ನಲ್ಲಿ ನೆರೆದಿರುವಂತಹ, ಪ್ರಾರ್ಥಿಸ್ತಾ ಇರುವಂತಹ, ಈ ಸುದ್ದಿ ನೋಡ್ತಾ ಇರುವಂಥ ಪ್ರತಿಯೊಬ್ಬ ಜನರಿಗೂ ಕೂಡ ಅವರ ಆಶಾಭಾವನೆ ಇನ್ನಷ್ಟು ಜಾಸ್ತಿ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದಲೂ ಕೂಡ ಏನೇನು ಸ್ವಲ್ಪ ಹೊತ್ತಿನಲ್ಲಿ ಮಗು ಹೊರಗಡೆ ಬರುತ್ತೆ, ಮಗುವನ್ನು ಆಚೆ ಕರೆತರಲಾಗುತ್ತೆ, ಕೊನೆ ಕ್ಷಣದ ಪ್ರಯತ್ನ ಅನ್ನುವಂತಹ ಮಾತನ್ನು ನಾವು ಕೂಡ ಹೇಳ್ತಾನೇ ಇದ್ದೀವಿ, ನಿಮಗೂ ಕೂಡ ಈ ಸುದ್ದಿಯನ್ನು ತಲುಪಿಸ್ತಾನೇ ಇದ್ದೀವಿ. ಆದರೆ ಅಲ್ಲಿ ಆ ಮಗುವನ್ನು ತಲುಪುವಂತಹ ಆ ಸ್ಪಾಟ್ ಇದೆಯಲ್ಲ, ಆ ಜಾಗ ಇದೆಯಲ್ಲ, ಅದನ್ನು ತಲುಪಬೇಕು ಅಂತಂದರೆ ತುಂಬ ಕಾಂಪ್ಲಿಕೇಶನ್ಸ್ ಎದುರಾಗ್ತಾ ಇದೆ. ಅಲ್ಲಿ ಬಂಡೆಗಳಿರೋದ್ರಿಂದ ಆ ಬಂಡೆಗಳು ಛಿದ್ರವಾಗದಂತೆ ನೋಡ್ಕೊಳ್ಬೇಕು. ತುಂಬ ಚಿಕ್ಕ ಪ್ರಮಾಣದಲ್ಲಿ ಆ ಬಂಡೆಗಳನ್ನು ರಂಧ್ರ ಮಾಡುವಂತಹ ಕೆಲಸ ಮಾಡಬೇಕಾಗತ್ತೆ. ಚಿಕ್ಕ ಪ್ರಮಾಣದಲ್ಲಿ ಆ ಬಂಡೆಗಳನ್ನು ರಂಧ್ರ ಮಾಡಿದಾಗ ಮಾತ್ರ ಈ ಮಗು ಇರುವಂತಹ ಜಾಗವನ್ನು ಸೇಫಾಗಿ ತಲುಪಬಹುದು. ಇನ್ ಕೇಸ್ ಆ ಜಾಗದಲ್ಲಿ ಪ್ರೆಷರ್ ಹಾಕಿದ್ರೆ ಮಗುವಿಗೆ ಹಾನಿಯಾಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಮಗುವಿನ ತಲೆಗೆ ಏಟಾಗುವಂತಹ ಸಾಧ್ಯತೆ ಇರುತ್ತೆ, ಆತನ ಶರೀರಕ್ಕೆ ಪೆಟ್ಟಾಗುವಂತಹ ಸಾಧ್ಯತೆ ಇರುತ್ತೆ. ಸೊ ಇದೆಲ್ಲವನ್ನು ಕೂಡ ತಪ್ಪಿಸ್ಬೇಕು ಅಂತಂದರೆ ಈ ಕೊನೆ ಕ್ಷಣದ ರೆಸ್ಕ್ಯೂ ಕಾರ್ಯ ಏನಿದೆಯಲ್ಲ, ಅದು ತುಂಬಾ ಚಾಲೆಂಜಿಂಗ್. ರಂಧ್ರವನ್ನು ಕೊರೆಯೋದು, ಡ್ರಿಲ್ಲಿಂಗ್ ಮಾಡೋದು ಮಾಡಿಬಿಟ್ರು, ಆದರೆ ಮಗು ಇರುವಂತಹ ಎಕ್ಸಾಕ್ಟ್ ಸ್ಪಾಟಿಗೆ ಹೋಗಬೇಕು ಅಂತಂದರೆ ತುಂಬ ಸ್ವಲ್ಪ ಪ್ರಮಾಣದಲ್ಲೇ ಡ್ರಿಲ್ಲಿಂಗ್ ಮಾಡ್ತಾ ಅಲ್ಲಿಗೆ ತಲುಪಬೇಕಾಗತ್ತೆ. ಕಾರಣ ಆ ಮಗುಗೆ ಏನೂ ಹಾನಿ ಆಗಬಾರ್ದು ಅಂತ. 2 ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ. ಒಂದು, ಆ ರೆಸ್ಕ್ಯೂ ಆಗ್ತಾ ಇರುವಂಥ ಜಾಗದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನ ನೆರೆದಿದ್ದಾರೆ. ಅವರೆಲ್ಲರೂ ಕೂಡ ಪ್ರಾರ್ಥಿಸ್ತಾ ಇದ್ದಾರೆ ಮಗು ಬದುಕಿ ಬರಲಿ ಅಂತ. ಅಲ್ಲಿ ಬಿಗಿ ಪೊಲೀಸ್ ಭದ್ರತೆಯನ್ನು ಕೂಡ ನಿಯೋಜನೆಗೊಳಿಸಲಾಗಿದೆ, ಯಾಕಂದರೆ ಈ ಜನರಿಂದ ರೆಸ್ಕ್ಯೂ ಕಾರ್ಯಕ್ಕೆ ಅಡ್ಡಿ ಆಗಬಾರ್ದು ಅಂತ. ಮತ್ತೊಂದು ಭಾಗದಲ್ಲಿ ಆ ಮಗುವಿನ ಕಾಲಿನ ಮೂಮೆಂಟ್ಸನ್ನು ಕೂಡ ಗಮನಿಸ್ತಾ ಇದ್ದೀರಾ. ಇದೇ ಮೂಮೆಂಟ್ ಕೊನೆ ಕ್ಷಣದವರೆಗೂ ಮಗು ಬದುಕಿದೆ ಅನ್ನುವಂತಹ ಸಂದೇಶವನ್ನು ಕೊಡ್ತಾ ಬಂತು. ವಿಜಯಪುರದಲ್ಲಿ ಸಿದ್ದೇಶ್ವರ ಸ್ವಾಮೀಜಿಗಳನ್ನು, ಸಿದ್ಧಲಿಂಗ ಸ್ವಾಮೀಜಿಗಳನ್ನು ಆರಾಧಿಸ್ತಾರೆ, ಪೂಜಿಸ್ತಾರೆ. ಪ್ರತಿ ಮನೆಯಲ್ಲೂ ಕೂಡ ಅವ್ರನ್ನ ತುಂಬ ನಂಬ್ತಾರೆ. ಸೊ ಅದೇ ಸಿದ್ಧಲಿಂಗ ಸ್ವಾಮೀಜಿಗಳ ಗದ್ದುಗೆಗೆ ಹೋಗಿ ತುಂಬ ಜನ ಪ್ರಾರ್ಥನೆಯನ್ನು ಸಲ್ಲಿಸಿ ವಾಪಸ್ ಕೂಡ ಆಗಿದ್ದಾರೆ. ಸಿದ್ದೇಶ್ವರ ಮುತ್ಯ ಅಂತ ಹೇಳಿ ಆ ಭಾಗದಲ್ಲಿ ಕರೀತಾರೆ. ಅವರನ್ನು ಪವಾಡ ಪುರುಷರು ಅಂತ ಕೂಡ ಕರೀತಾ ಇದ್ರು. ಸೊ ಆ ಪವಾಡ ಪುರುಷರ ಆಶೀರ್ವಾದ ಈ ಮಗುವಿನ ಮೇಲೆ ಇರಲಿ, ಕರುಣೆ ಇರಲಿ ಅಂತ ಹೇಳಿ ಆ ಭಾಗದ ಜನ ಮಾತಾಡ್ತಾ ಇದ್ದದ್ದನ್ನು, ಅಲ್ಲಿರುವಂತಹ ಪುಟ್ಟ ಮಕ್ಕಳು ಕೂಡ ಪ್ರಾರ್ಥಿಸ್ತಾ ಇದ್ದದ್ದನ್ನು ನೀವು ಆವಾಗ್ತಾಲೆ ಗಮನಿಸಿದ್ದೀರಾ. ಇನ್ನು ತಂದೆ ತಾಯಿಯರಲ್ಲೂ ಕೂಡ ಒಂದು ಬೇಜಾರು, ಒಂದು ಕೋಪ ಇರುತ್ತೆ. ಯಾಕಂದರೆ ತಂದೆ ತೋಡಿರುವಂತಹ ಈ ಕೊಳವೆ ಬಾವಿಗೆ ಮಗು ಬಿದ್ದಿದೆ ಅಂತಂದರೆ ಯಾವ ತಂದೆಗೆ ತಾನೇ ಸಂಕಟ ಆಗಲ್ಲ ಹೇಳಿ? ಯಾವ ತಂದೆಗೆ ತಾನೇ ಅಯ್ಯೋ ಎಂಥ ಕೆಲಸ ಮಾಡಿಬಿಟ್ಟೆ ಅನ್ನುವಂತಹ ಆ ಪಾಪ ಪ್ರಜ್ಞೆ ಕಾಡಲ್ಲ ಹೇಳಿ? ಸೊ ಅಂತಹ ಮಿಸ್ಟೇಕ್ ಆಗಬಾರ್ದು ಅನ್ನುವಂತಹ ಆ ರಿಯಲೈಸೇಷನ್ ಆ ತಂದೆ ತಾಯಿಯಲ್ಲೂ ಕೂಡ ಸಹಜವಾಗೇ ಇದ್ದೇ ಇರುತ್ತೆ. ಆದರೆ ಅವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದು ಆ ಕೊಳವೆ ಬಾವಿಯನ್ನು ಮುಚ್ಚಿದಿದ್ರೆ ಇಷ್ಟು ದೊಡ್ಡ ಅನಾಹುತ, ಇಷ್ಟು ದೊಡ್ಡ ಅವಘಡ ಸಂಭವಿಸ್ತಾನೆ ಇರಲಿಲ್ಲ. ಆದರೆ ಆ ಕೆಲಸ ಅಲ್ಲಿ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಈ ಮಗು ಆಟವಾಡ್ತಾ ಆ ಜಾಗಕ್ಕೆ ಹೋಗಿ ಕೊಳವೆ ಬಾವಿ ಇರುವಂತಹ ಜಾಗದಲ್ಲಿ ಮುಗುಚಿ ಬಿದ್ದಿದೆ, ತಲೆ ಕೆಳಗಾಗಿ ಬಿದ್ದಿದೆ ಅಂತಂದರೆ ಆ ಮಗುವಿನ ತಲೆಗೆ ಗಾಯ ಆಗಿದೆಯಾ ಅಥವಾ ಆ ಕೆಳಗಡೆ ಕಲ್ಲಿತ್ತ, ಬಂಡೆ ಇತ್ತ, ಇಂತಹ ಪ್ರಶ್ನೆಗಳು, ಇಂತಹ ಆತಂಕಗಳು ಮೂಡೋದು ಸಹಜ. ಆದರೆ ಯಾವಾಗ ಈ ಮಗುವಿನ ಕಾಲಿನ ಮೂಮೆಂಟ್ಸನ್ನು ಜನ ಅಲ್ಲಿರುವಂತಹ ರೆಸ್ಕ್ಯೂ ಟೀಮ್ ನೋಡುತ್ತೋ, ಈಗ ಆ ಮಗುವಿನ ಅಳುವಿನ ಶಬ್ದವನ್ನು ಕೇಳಿಸ್ಕೊಳ್ತಾರೋ, ಆಗ ಇವರಲ್ಲಿ ಇನ್ನಷ್ಟು ಬಲ ಬಂದಂಕಾಗುತ್ತೆ. ಕಾರಣ 15 ಗಂಟೆಯಿಂದ 16 ಗಂಟೆಯಿಂದ ಒಂದು ಕ್ಷಣನೂ ಸ್ಟಾಪ್ ಮಾಡದೆ ಸತತವಾಗಿ ಕಾರ್ಯಾಚರಣೆಯನ್ನು ಶುರುವಿಟ್ಟುಕೊಂಡಿದ್ದಾರೆ.
ಆ ಕಾರ್ಯಾಚರಣೆ ಸಕ್ಸಸ್ ಆಗೋವರೆಗೂ ನಾವು ಇದನ್ನ ಕೈ ಬಿಡಲ್ಲ ಅನ್ನುವಂತಹ ಪಣ ತೊಟ್ಟಂತೆ ಕಾಣ್ತಾ ಇದೆ. ಇನ್ನು ಅಲ್ಲಿ ನೆರೆದಿರುವಂತಹ ಜನ ಕೂಡ ಕೈ ಮುಗಿತಾ ದೇವರಲ್ಲಿ ಪ್ರಾರ್ಥಿಸ್ತಾ ದೇವರಲ್ಲಿ ಪೂಜಿಸ್ತಾ ಅವರು ತಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದಾರೆ, ಹರಕೆಯನ್ನ ಹೊರ್ತಾ ಇದ್ದಾರೆ. ಈ ಮಗು ಹೇಗಾದ್ರೂ ಮಾಡಿ ಬದುಕಿ ಬರಲಿ, ಪವಾಡ ಪುರುಷನ ಪವಾಡ ಇಲ್ಲೂ ಕೂಡ ಆಗಲಿ ಅನ್ನೋದು. ಅಲ್ಲಿ ನೆರೆದಿರುವಂತಹ ಈ SDRF ತಂಡ, NDRF ತಂಡ, ಕಂದಾಯ ಅಧಿಕಾರಿಗಳು, ಕಂದಾಯ ಇಲಾಖೆ ಸಿಬ್ಬಂದಿ, ಪೊಲೀಸ್ ಸಿಬ್ಬಂದಿ, ಅಗ್ನಿಶಾಮಕ ಸಿಬ್ಬಂದಿ ಇವರೆಲ್ಲರೂ ಕೂಡ ತಮ್ಮ 100% ಎಫರ್ಟನ್ನು ಹಾಕ್ತಾ ಇದ್ದಾರೆ. 99% ಎಫರ್ಟ್ ಅಲ್ಲಿ ಸಕ್ಸಸ್ ಆದರೂ ಕೂಡ 1% ದೇವರ ದಯೆ, ದೇವರ ಕರುಣೆ, ದೇವರ ಆಶೀರ್ವಾದ ಅನ್ನೋದಾದರೆ ಖಂಡಿತವಾಗಿಯೂ ಈ ಸಾತ್ವಿಕ್ ಬದುಕಿ ಬರ್ತಾನೆ. ಸಾತ್ವಿಕ್ ಬದುಕಿ ಬರಲೇಬೇಕು. ಯಾಕಂದರೆ ಇಷ್ಟೊತ್ತು ಆ ಕಾರ್ಯಾಚರಣೆಯನ್ನು ಮಾಡಿದ್ದಾರೆ. ಇನ್ನೂ ಮಿರಾಕಲ್ ಅನ್ಸೋದು ಯಾವುದು ಅಂತಂದರೆ, ಇಷ್ಟೊತ್ತಾದರೂ ಕೂಡ ಆ ಮಗು ಅನ್ನ, ನೀರು, ಹಾಲು ಏನೂ ಕೂಡ ಸೇವಿಸಿಲ್ಲ. ಹೀಗಿದ್ರೂ ಕೂಡ ಮಗು ಅಳ್ತಾ ಇದೆ. ಆ ಮಗು ನಿತ್ರಾಣಗೊಂಡ್ರೂ ಕೂಡ ಆ ಮಗುವಿನ ಅಳುವಿನ ಶಬ್ದ ಕೇಳಿಸ್ತಾ ಇದೆಯಲ್ಲ, ಸುಮಾರು 17ರಿಂದ 18 ಗಂಟೆ ಆಗ್ತಾ ಬಂದರೂ ಅದು ಮಿರಾಕಲ್ ಅನಿಸುತ್ತೆ, ಅದು ಪವಾಡ ಅಂತ ಅನಿಸುತ್ತೆ. ಆ ಮಗುವಿನ ಕಾಲಿನ ಮೂಮೆಂಟ್ಸ್ ಈಗಲೂ ಕೂಡ ನಮಗೆ ಗೋಚರಿಸ್ತಾ ಇದೆಯಲ್ಲ, ನಮಗೆ ಕಾಣಿಸ್ತಾ ಇದೆಯಲ್ಲ, ಇದು ಕೂಡ ಒಂದು ಸ್ವಲ್ಪ ಸಮಾಧಾನ ತರಿಸುತ್ತೆ. ಆ ಮಗುವಿನ ಕಾಲಿನ ಮೂಮೆಂಟ್ ಒಂದು ಸ್ವಲ್ಪ ಕಾಣಿಸ್ತಾ ಇರಲಿಲ್ಲ ಅನ್ನುವಂಥ ಸುದ್ದಿ ಬಂದ ತಕ್ಷಣ ಎಲ್ರಿಗೂ ಕೂಡ ದಿಗಿಲು ಬಡ್ದಂಗಾಗಿತ್ತು. ಎಲ್ಲರೂ ಕೂಡ ಮತ್ತಷ್ಟು ಆತಂಕಕ್ಕೊಳಗಾಗಿದ್ರು. ಆದರೆ ಈಗ ಆ ಮಗುವಿನ ಅಳುವಿನ ಶಬ್ದ ಅಥವಾ ಮಗುವಿನ ಶಬ್ದ ಅಲ್ಲಿರುವಂತಹ ಸಿಬ್ಬಂದಿಗೆ ಕೇಳಿಸ್ತಲ್ಲ, ಅದು ನಿಜಕ್ಕೂ ಸಮಾಧಾನಕರ ಸುದ್ದಿ. ರಾಮಚಂದ್ರ ಅನ್ನೋರು ನಿನ್ನೆ ರಾತ್ರಿ 12 ಗಂಟೆಯಿಂದಲೂ ಕೂಡ ಸತತವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರಂತೆ. ಡ್ರಿಲ್ಲಿಂಗ್ ಅವರೇ ಮಾಡ್ತಾ ಇದ್ದಿದ್ದಂತೆ. ಸೊ ಅದೇ ಡ್ರಿಲ್ಲಿಂಗ್ ಮಾಡ್ತಾ ಇದ್ದಂತಹ ರಾಮಚಂದ್ರನನ್ನು ನಮ್ಮ ಪ್ರತಿನಿಧಿ ರಾಚಪ್ಪ ಮಾತಾಡಿಸಿದಾಗ ಅವರೇ ಹೇಳ್ತಾರೆ, ಮಗುವಿನ ಅಳುವಿನ ಶಬ್ದ ನನಗೆ ಕೇಳಿಸ್ತು, ಒಂದು ಸ್ವಲ್ಪ ಸಮಾಧಾನ ಆಯಿತು ಅಂತ. ಅದೇ ಸಮಾಧಾನದೊಂದಿಗೆ ಅದೇ ಆಶಾಭಾವನೆಯೊಂದಿಗೆ ನೀವು ಕೂಡ ಪ್ರಾರ್ಥಿಸ್ತಾ ಇದ್ದೀವಿ. ಇನ್ನು ಸ್ಥಳದಲ್ಲೇ ಶಾಸಕರು ಇರೋದನ್ನು ನೀವು ಗಮನಿಸಬಹುದಾಗಿದೆ. ಮಧ್ಯರಾತ್ರಿನೂ ಕೂಡ ಅವರು ಬಂದು, ಯಶವಂತರಾಯಗೌಡ ಪಾಟೀಲ್ ಅವರು ಬಂದು ಸ್ಥಳದಲ್ಲಿ ಎಲ್ಲವನ್ನ ಪರಿಶೀಲಿಸಿ ಕುಟುಂಬಸ್ಥರಿಗೆ ಸಮಾಧಾನವನ್ನು ಹೇಳಿ ಇಂಡಿ ಶಾಸಕರು ವಾಪಸ್ಸಾಗಿದ್ರು. ಆದರೆ ಈಗ ಕೊನೆ ಹಂತದ ಕಾರ್ಯಾಚರಣೆ ಏನಾಗ್ತಾ ಇದೆ, ಈ ಸಂದರ್ಭದಲ್ಲೂ ಕೂಡ ಅವರು ಉಪಸ್ಥಿತರಿದ್ದಾರೆ. ಮತ್ತು ಸ್ಥಳದಲ್ಲಿ DC ಆಗಿರಬಹುದು, SP ಆಗಿರಬಹುದು, AC ಆಗಿರಬಹುದು, ಎಲ್ಲ ಪೊಲೀಸ್ ಸಿಬ್ಬಂದಿಗಳು ಕೂಡ ಇದ್ದಾರೆ. NDRF, SDRFನ ಸೀನಿಯರ್ ಆಫೀಸರ್ಸ್ಗಳು ಕೂಡ ಇದ್ದಾರೆ. ಈ ರೆಸ್ಕ್ಯೂ ಟೀಮ್ನ ಮುನ್ನಡೆಸ್ತಾ ಇರುವಂತಹ ಸೀನಿಯರ್ ಆಫೀಸರ್ಸ್, ಎಕ್ಸ್ಪರ್ಟ್ಸ್ಗಳು ಕೂಡ ಇದ್ದಾರೆ. ಅವರು ವಿಜಯಪುರ DCಗೆ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯಾವೆಲ್ಲ ಪಾಸಿಬಿಲಿಟೀಸ್ ಇದೆಯೋ ಆ ಎಲ್ಲ ಪಾಸಿಬಿಲಿಟೀಸ್ನ, ತುಂಬ ಸೇಫ್ ಪಾಸಿಬಿಲಿಟೀಸ್ನ, ತುಂಬ ಪ್ರೊಟೆಕ್ಟಿವ್ ಪಾಸಿಬಿಲಿಟೀಸ್ನ ಇಲ್ಲಿ ಉಪಯೋಗಿಸಲಾಗ್ತಾ ಇದೆ. ಇನ್ನು ಜನ ಏನು ಹೇಳ್ತೀರಾ? ಅಲ್ಲಿ ಆರಂಭದಲ್ಲಿ ಮನೆಯವರು, ಕುಟುಂಬಸ್ಥರು ಮಾತ್ರ ಇದ್ದರು. ಆದರೆ ಈ ಮಗುವನ್ನು ಸುರಕ್ಷಿತವಾಗಿ ನೋಡೋದಕ್ಕೆ, ಈ ಮಗುವಿನ ರೆಸ್ಕ್ಯೂ ಕಾರ್ಯ ನೋಡೋದಕ್ಕೆ ಸಾವಿರಾರು ಜನ ವಿಜಯಪುರ ಮಾತ್ರವಲ್ಲ ಬೇರೆ ಬೇರೆ ಭಾಗದಿಂದ ಅಲ್ಲಿ ಧಾವಿಸಿದ್ದಾರೆ. ಈ ಮಗು ಬದುಕಿ ಬರಲಿ ಅನ್ನೋದು ನಿಮ್ಮ ಆಶೆ, ಪ್ರಾರ್ಥನೆ. ಇದು ಈಡೇರಲಿ ಅನ್ನೋದು ಕೂಡ ಸಾಕಷ್ಟು ಜನ ಕೇಳಿಕೊಳ್ತಾ ಇರುವಂತಹ ಪ್ರಾರ್ಥನೆಯಾಗಿದೆ. ಮಗು ಬದುಕಿ ಬರುತ್ತೆ ಅನ್ನುವಂತಹ ಆಶಾಭಾವನೆ ನಿಮ್ಮಲ್ಲಿದೆ. ಇನ್ನೇನು ಕಾರ್ಯಾಚರಣೆ ಮುಗಿಯೋದಕ್ಕೆ ಕೆಲವೇ ಕ್ಷಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.